ಹರಿ ಓಂ. ಅಥರ್ವ ವೇದದಲ್ಲಿ ಒಟ್ಟು 3 ಉಪನಿಷತ್ತುಗಳು. ಒಂದು ಪ್ರಶ್ನ ಉಪನಿಷತ್ತು, ಮುಂಡಕ ಉಪನಿಷತ್ತು ಮತ್ತು ಮಾಂಡೂಕ್ಯ ಉಪನಿಷತ್ತು. ಮೊದಲಿಗೆ ಪ್ರಶ್ನ ಉಪನಿಷತ್ತು, ಇದರ ಪರಿಚಯವನ್ನು ಮಾಡಿಕೊಳ್ಳೋಣ. ಹೆಸರೇ ಸೂಚಿಸುವಂತೆ ಇಲ್ಲಿ ಪ್ರಶ್ನೆ ಮತ್ತು ಉತ್ತರಗಳ ಸಮೀಕರಣ ಇದೆ. 6 ಜನ ವಿದ್ಯಾರ್ಥಿಗಳು ಪಿಪ್ಪಲಾದ ಮಹರ್ಷಿಯ ಬಳಿಗೆ ಬಂದು ಜ್ಞಾನ ಸಂಪಾದನೆಗಾಗಿ ಅವರವರ ಸಂದೇಹಗಳನ್ನು ಕೇಳುತ್ತಾರೆ. ಅದಕ್ಕೆ ಉತ್ತರವಾಗಿ ನಮ್ಮ ಜೊತೆ ಇದ್ದು ಪ್ರಶ್ನೆಗಳನ್ನು ಕೇಳಿರಿ, ನಮಗೆ ತಿಳಿದಿದ್ದರೆ ಎಲ್ಲವನ್ನೂ ಉತ್ತರಿಸುತ್ತೇನೆ ಎಂದು ಮಹರ್ಷಿಯು ತಿಳಿಸುತ್ತಾರೆ. ಇಲ್ಲಿ ಗುರುವಿನ ವಿನಮ್ರತೆಯನ್ನು ನಾವು ಕಾಣಬಹುದು. ತನಗಿರುವ ಜ್ಞಾನದ ಬಗ್ಗೆ ಅಹಂಕಾರವಿಲ್ಲದೆ ನಾನು ಕೂಡ ಒಬ್ಬ ವಿದ್ಯಾರ್ಥಿ ಎಂಬ ಭಾವವನ್ನು ನಾವು ಇಲ್ಲಿ ಗಮನಿಸಬಹುದು. ಈ ಮೊದಲು ಹೇಳಿದಂತೆ ಒಟ್ಟು 6 ಜನ ಶಿಷ್ಯರು 6 ಪ್ರಶ್ನೆಗಳನ್ನು ಕೇಳಿದರು ಎಂದು ನಾವು ತಿಳಿದಿದ್ದೇವೆ. ಆ ಪ್ರಶ್ನೆಗಳ ಸಣ್ಣ ಪರಿಚಯ ಹೀಗಿದೆ. ಜಗತ್ತಿನ ಸೃಷ್ಟಿಯ ಬಗ್ಗೆ, ಜೀವಿಗಳ ರಕ್ಷಣೆಯನ್ನು ಯಾರು ಮಾಡುತ್ತಾರೆ, ಈ ಜೀವ ಎಲ್ಲಿಂದ ಬರುತ್ತದೆ ಹಾಗೂ ಹೇಗೆ ದೇಹವನ್ನು ಸೇರುತ್ತದೆ, ಜಾಗೃತ, ಸ್ವಪ್ನ, ನಿದ್ರಾ ಅವಸ್ಥೆಯಲ್ಲಿ ನಮ್ಮ ಚೈತನ್ಯ ಶಕ್ತಿ ಹೇಗಿರುತ್ತದೆ, ಓಂಕಾರ ಜಪದ ಬಗ್ಗೆ ಮತ್ತು ಆ ಓಂಕಾರ ಜಪದಿಂದ ಆಗುವಂತಹ ಪ್ರಯೋಜನ, ಆತ್ಮನು ಎಲ್ಲಿದ್ದಾನೆ, ಈ ರೀತಿಯ ಈ ಎಲ್ಲಾ ಪ್ರಶ್ನೆಗಳಿಗೆ ಗುರುವು ಸಮರ್ಪಕವಾಗಿ ಉತ್ತರಿಸುವ ವಿವರ ಈ ಉಪನಿಷತ್ತಿನಲ್ಲಿ ಇದೆ. ಅಥರ್ವ ವೇದದ ಮತ್ತೊಂದು ಉಪನಿಷತ್ತು ಅಂದರೆ ಮುಂಡಕ ಉಪನಿಷತ್ತು. ಈ ಉಪನಿಷತ್ತಿನಲ್ಲಿ ನಮ್ಮ ರಾಷ್ಟ್ರದ ಧ್ಯೇಯ ವಾಕ್ಯವಾದ ಸತ್ಯಮೇವ ಜಯತೆ ಎಂಬ ವಾಕ್ಯವು ಈ ಉಪನಿಷತ್ತಿನಿಂದ ತೆಗೆದುಕೊಳ್ಳಲಾಗಿದೆ. ಸತ್ಯಮೇವ ಜಯತೆ ನಾನೃತಂ, ಸತ್ಯವೇ ಜಯಿಸುತ್ತದೆ, ಸುಳ್ಳು ಜಯಿಸುವುದಿಲ್ಲ. ಈ ಉಪನಿಷತ್ತಿನಲ್ಲಿ ವಿದ್ಯೆಯನ್ನು 2 ವಿಭಾಗಿಸಲಾಗಿದೆ. ಪರಾವಿದ್ಯಾ ಮತ್ತು ಅಪರಾವಿದ್ಯಾ ಎಂಬ ಭೇದ. ತತ್ರಾಪರ ಋಗ್ವೇದಃ, ಯಜುರ್ವೇದಃ, ಸಾಮವೇದಃ, ಅಥರ್ವವೇದಃ, ಶಿಕ್ಷಾ, ಕಲ್ಪ, ವ್ಯಾಕರಣಂ, ನಿರುಕ್ತಂ, ಛಂದಃ, ಜ್ಯೋತಿಷಂ ಇತಿ. ಅಥ ಪರಾಯಯ ತತ್ ಅಕ್ಷರಂ ಅಧಿಗಮ್ಯತೆ. ಈ ಎಲ್ಲ 4 ವೇದಗಳು ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು ಮತ್ತು ಜ್ಯೋತಿಷ್ಯ ಇವು ಎಲ್ಲವೂ ಕೂಡ ಅಪರಾವಿದ್ಯೆ ಅಂತ ಈ ಉಪನಿಷತ್ತು ಹೇಳುತ್ತದೆ. ಈ ಎಲ್ಲಾ ಗ್ರಂಥಗಳಲ್ಲಿ ಲೌಕಿಕ ವಿಚಾರಗಳು ಅಡಗಿದೆ ಹಾಗೂ ಅಲೌಕಿಕ ವಿಚಾರಗಳು ಅಡಗಿದೆ. ಇದರಲ್ಲಿ ವಿಶೇಷವಾಗಿ ಬ್ರಹ್ಮಜ್ಞಾನ ಅಥವಾ ಮೋಕ್ಷ ಪ್ರಾಪ್ತಿಗೆ ಸಂಬಂಧಿಸಿದ ವಿಷಯವನ್ನು ಪರಾವಿದ್ಯಾ ಎಂದು ಕರೆಯುತ್ತೇವೆ. ಮುಂಡಕೋಪನಿಷತ್ತಿನ ಮತ್ತೊಂದು ಮಂತ್ರ ಪ್ರಣವೋಧನುಹು ಶರೋಹಿ ಆತ್ಮ ಬ್ರಹ್ಮತತ್ ಲಕ್ಷ್ಯಂ ಉಚ್ಯತೆ. ಇದರ ಅರ್ಥ ಓಂಕಾರವೇ ಬಿಲ್ಲು, ಬಾಣವೇ ಆತ್ಮ ಹಾಗೂ ಈ ಬಾಣದ ಗುರಿಯೇ ಬ್ರಹ್ಮನನ್ನು ತಲುಪುವುದು. ಒಟ್ಟಾರೆ ಸಾರಾಂಶ ಮನಸ್ಸನ್ನು ಏಕಾಗ್ರತೆಗೊಳಿಸಿ ಆತ್ಮನನ್ನು ಪರಮಾತ್ಮನೆಡೆಗೆ ತೆಗೆದುಕೊಂಡು ಹೋಗುವುದು. ಇನ್ನೊಂದು ವಿಶೇಷವಾದ ಮಂತ್ರ ಎಂದರೆ ಯಥಾ ನದ್ಯಃ ಸ್ಯಂದಮಾನಾಃ ಸಮುದ್ರೇ ಅಸ್ತಂಗಚ್ಚಂತಿ ನಾಮರೂಪೇ ವಿಹಾಯ ತಥಾ ವಿದ್ವಾನ್ ನಾಮರೂಪಾತ್ ವಿಮುಕ್ತಃ ಪರಾತ್ಪರಂ ಪುರುಷಂ ಉಪೈತಿ ದಿವ್ಯಂ. ಇದರ ಸಾರಾಂಶ ಹೀಗಿದೆ. ಹರಿಯುವ ನದಿಗಳು ತಮ್ಮ ಹೆಸರು ಮತ್ತು ಆಕಾರಗಳನ್ನು ತೊರೆದು ಸಮುದ್ರದಲ್ಲಿ ಹೇಗೆ ಲೀನವಾಗುತ್ತದೆಯೋ ಹಾಗೆಯೇ ಜ್ಞಾನಿಯೂ ಕೂಡ ತನ್ನ ಹೆಸರು ಮತ್ತು ಆಕಾರಗಳೆಂಬ ಭ್ರಮೆಯಿಂದ ಮುಕ್ತನಾಗಿ ಎಲ್ಲಕ್ಕಿಂತ ಶ್ರೇಷ್ಠವಾದ ದಿವ್ಯ ಪರಮಾತ್ಮನನ್ನು ತಲುಪುತ್ತಾನೆ ಎಂಬುದು ಇದರ ಸಾರಾಂಶ. ಅಂದರೆ ಆತ್ಮನು ಪರಮಾತ್ಮನೊಡನೆ ಲೀನವಾಗುತ್ತಾನೆ ಅಂತ ಹೇಳಬಹುದು. ಅಥರ್ವ ವೇದದ ಇನ್ನೊಂದು ಉಪನಿಷತ್ತು ಮಾಂಡೂಕ್ಯ ಉಪನಿಷತ್. ಈ ಮಾಂಡೂಕ್ಯ ಉಪನಿಷತ್ತಿನಲ್ಲಿ ಒಟ್ಟು 12 ಮಂತ್ರಗಳಿವೆ. ಇದರಲ್ಲಿ ವಿಶೇಷವಾಗಿ ಓಂಕಾರದ ವರ್ಣನೆ ಮತ್ತು ಈ ನಮ್ಮ ಜಾಗೃತ, ಸ್ವಪ್ನ ಮತ್ತು ನಿದ್ರಾ ಸ್ಥಿತಿಯ ವರ್ಣನೆ ಇದೆ. ಅದರೊಂದಿಗೆ ಮತ್ತೊಂದು ಸ್ಥಿತಿ ತುರಿಯ ಸ್ಥಿತಿ ಎಂದು ಹೇಳಲಾಗಿದೆ. ಆ ತುರಿಯ ಸ್ಥಿತಿ ಎಂದರೆ ಆತ್ಮ ಸಾಕ್ಷಾತ್ಕಾರದ ಸ್ಥಿತಿ ಎಂದು ಕೂಡ ಇಲ್ಲಿ ವಿವರಿಸಲಾಗಿದೆ. ಈ ರೀತಿಯಾಗಿ ಇಲ್ಲಿಗೆ 10 ಉಪನಿಷತ್ತುಗಳ ಸಂಕ್ಷಿಪ್ತ ಪರಿಚಯ ಮುಕ್ತಾಯವಾಯಿತು. ನಮಸ್ಕಾರ.